ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸದ್ದು ಮಾಡ್ತಾ ಇರುವ ಆ ವಿಷಯಗಳು ಯಾವುವು ಅಂತಂದರೆ, ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಂತೋಷ್ ಎಸ್ ಕಲಾಗಾರ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಒಂದು 3 ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಆ 3 ಯಾವ ವಿಷಯ ಅಂತಂತಂದರೆ, ಆ 3 ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸದ್ದು ಮಾಡ್ತಾ ಇದೆ. ಆ 3 ವಿಷಯ ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಕನ್ನಡ ಸತ್ಯವಾನ್ TV ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆವಾಗಲೇ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಆ 3 ವಿಷಯದ ಬಗ್ಗೆ ಬರೋಣ. 3 ವಿಷಯಗಳು ಅಂತಂತಂದರೆ, ಪಾಯಿಂಟ್ ನಂಬರ್ 1, ಬಡವ ಮತ್ತು ಶ್ರೀಮಂತ. ಬಡವ ಮತ್ತು ಶ್ರೀಮಂತ ಅಂದರೆ, ಹದಿನೇಳನೇ ತಾರೀಕು ಬಿಗ್ ಬಾಸಲ್ಲಿ ವಿನ್ನರ್ ಆಗಿರುವಂಥ ಗಿಲ್ಲಿಯವರು ಬಡವರ ಮುಖವಾಡ ಧರಿಸಿಕೊಂಡು ಬಿಗ್ ಬಾಸ್ ವಿನ್ ಆಗಿದ್ದಾರೆ, ವೋಟ್ನ ಗಿಟ್ಟಿಸಿಕೊಂಡಿದ್ದಾರೆ ಅಂತನ್ನುವ ಅರ್ಥದಲ್ಲಿ ಅಶ್ವಿನಿ ಗೌಡ ಅವರು ಈ ಬಡವ ಶ್ರೀಮಂತ ಅನ್ನುವ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಪಾಯಿಂಟ್ ನಂಬರ್ 2, ಅರ್ಹತೆಗೆ ಅವಕಾಶ. ಅರ್ಹತೆಗೆ ಅವಕಾಶ ಅಂತಂದರೆ, ನಮ್ಮ 45 ಮೂವಿ ರಿಲೀಸ್ ಟೈಮಲ್ಲಿ ರಾಜ್ಬಿ ಶೆಟ್ಟಿಯವರು ಅರ್ಹತೆ ಇರುವವರಿಗೆ ಅವಕಾಶ ಕೊಡಬೇಕು ಅಂತ ಒಂದು ಮಾತು ಹೇಳಿರ್ತಾರೆ. ಬಡವರ ಮಕ್ಕಳು ಅಂತ ಅವಕಾಶ ಕೊಡಬೇಡಿ, ಅರ್ಹತೆ ಇದ್ದರೆ ಅವಕಾಶ ಕೊಡಿ ಅಂತ ಹೇಳಿರ್ತಾರೆ. ಸೊ ಅದಕ್ಕಿಂತ ಮುಂಚೆ ಹೋಗೋದಾದರೆ, ನಮ್ಮ ಡಾಲಿ ಧನಂಜಯ ಅವರು ಬಡವರ ಮಕ್ಕಳಿಗೆ ಬೆಳೆಸಿ ಅಂತ ಒಂದು ಮಾತು ಹೇಳಿರ್ತಾರೆ. ಸೊ ಆ ಪದನ ಇಟ್ಕೊಂಡು ರಾಜ್ಬಿ ಶೆಟ್ಟಿಯವರು ಹೇಳಿರ್ತಾರೋ ಅಥವಾ ಬೇರೆ ಇನ್ನೇನೋ ಅವ್ರ ತಲೆಯಲ್ಲಿ ಆಲೋಚನೆ ಬಂದು ಹೇಳಿರ್ತಾರೋ ಗೊತ್ತಿಲ್ಲ ನಮಗಂತೂ. ಆದರೆ ಒಂದು ವಿಚಾರ ಮಾತ್ರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಡವ ಶ್ರೀಮಂತ ಈ 3 ವಿಷಯದಲ್ಲೂ ಬಡವ ಶ್ರೀಮಂತ ಅವಕಾಶ ಅರ್ಹತೆ ಅನ್ನುವ ಕೆಲವೊಂದು ವಿಷಯಗಳು ಬರ್ತದೆ. ಸೊ ನಾನು ಹೇಳೋದಿಷ್ಟೇ ಏನಂತಂದರೆ, ಬಡವನಾಗಲಿ ಶ್ರೀಮಂತನಾಗಲಿ ಅರ್ಹತೆ ಇದ್ದರೆ ಅವಕಾಶ ಕೊಟ್ಟರೆ ಓಕೆ, ಪ್ರಾಬ್ಲಮ್ ಇಲ್ಲ. ಆದರೆ ಶ್ರೀಮಂತ ಅಂತ ಬಂದಾಗ ಅವಕಾಶಗಳು ಅವರನ್ನೇ ಹುಡುಕಿಕೊಂಡು ಹೋಗ್ತವೆ. ಆದರೆ ಬಡವ ಅಂತ ಬಂದಾಗ ಅವಕಾಶಗಳು ಯಾವತ್ತೂ ಹುಡುಕಿಕೊಂಡು ಬರಲ್ಲ. ಅದು ಅವರ ಟ್ಯಾಲೆಂಟ್ ಇದ್ದರೆ ಅವಕಾಶ ತಾನಾಗಿ ಹುಡುಕೊಂಡು ಬರ್ತವೆ. ಆದರೆ ಅವಕಾಶಗಳು ಸಿಗಬೇಕು ಅಂತಂದರೆ ಬಡವ ಯಾವುದೇ ಕಾರಣಕ್ಕೂ ಅವಕಾಶಗಳು ಬಡವನಿಗೆ ಸಿಗೋದೇ ಇಲ್ಲ. ಅದೇ ಶ್ರೀಮಂತ ಆಗಿದ್ದರೆ 99% ಅವನ ಹತ್ರ ಟ್ಯಾಲೆಂಟ್ ಇಲ್ಲ ಅಂದರೂ ಕೂಡ ಅವನಿಗೆ ಅವಕಾಶ ಸಿಗುತ್ತೆ. ಯಾಕೆ ಅಂದರೆ ಇಲ್ಲಿ ಅರ್ಹತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅರ್ಹತೆ ಯಾರಿಗಿರಬೇಕು ಅಂತಂದರೆ, ದುಡ್ಡು ಇರಲಿ ಬಿಡಲಿ, ಅವನ ಹತ್ರ ಟ್ಯಾಲೆಂಟ್ ಇತ್ತು ಅಂತಂದರೆ ಅವನಿಗೆ ಅವಕಾಶ ಕೊಡಬೇಕು. ಆವಾಗ ಅದು ಒಂದು ಮೂಮೆಂಟ್ಗೆ ಸರಿ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಹೇಳ್ತಾ ಇರೋದು. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೂ ಕ್ಷಮೆ ಇರಲಿ. ಇನ್ನೊಂದು ಏನಂತ ಅಂದರೆ, ಡಾಲಿ ಧನಂಜಯ ಅವರು ಕೂಡ ತಪ್ಪಂತೂ ಹೇಳಿಲ್ಲ. ಬಡವರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳನ್ನು ಬೆಳೆಸಿ ಅಂತ ಅವನು ಮಾತಾಡಿರ್ತಾರೆ. ಅದರ ಅರ್ಥ ಬಡವರು ಮಕ್ಕಳನ್ನ ಬೆಳೆಸಿದ್ರೆ ಸೊ ಬಡವರಿಗೂ ನಾವು ಬೆಳಿಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ. ಬಡವರ ಹತ್ರ ಟ್ಯಾಲೆಂಟ್ ಇದ್ದರೆ ಅವರು ಅವ್ರ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋಕ್ಕೋಸ್ಕರ ಮುಂದೆ ಪ್ರಯತ್ನ ಪಡ್ತಾರೆ. ಅವರಿಗೆ ಇರುವಂಥ ಟ್ಯಾಲೆಂಟು ಜನಗಳ ಮುಂದೆ ಇಡೋಕ್ಕೆ ಒಂದು ಅವಕಾಶ ಸಿಕ್ಕರೆ ಒಳ್ಳೆಯದಾಗುತ್ತೆ ಅಂತ ಒಂದು
ಅರ್ಥದಲ್ಲಿ ಹೇಳಿರ್ತಾರೆ, ಬಡವ್ರ ಮಕ್ಕಳನ್ನ ಬೆಳೆಸ್ರಪ್ಪ ಅಂದರೆ ಒಂದು ಅವಕಾಶ ಅಂತ ಕೊಟ್ಟರೆ ಅವ್ರಿಗೆ ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ಟರೆ, ಇವಾಗ ಒಂದು ಅವಕಾಶ ಅಂತ ಸಿಕ್ಕಾಗ ಆ ಅವಕಾಶನ ಬಳಸ್ಕೊಂಡು ನೀವು ಇವಾಗ ಒಂದು ಫಿಲಮಲ್ಲಿ ಏನೋ ಒಂದು ಚಾನ್ಸ್ ಕೊಟ್ರಿ ಅಂತಂತಂದರೆ ಆ ಚಾನ್ಸು ಮುಗಿದ ತಕ್ಷಣ ನೆಕ್ಸ್ಟ್ ಮತ್ತೆ ಚಾನ್ಸ್ ಕೊಡಬೇಕು ಅಂತಂದರೆ ಆಗಲ್ಲ. ಅದೇ ಚಾನ್ಸ್ ಕೊಟ್ಟಾಗ ನಾವು ಒಂದು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಅವಕಾಶಗಳು ಮತ್ತೆ ಕೊಟ್ಟರೆ ಅವರು ಬಡವ್ರ ಮಕ್ಕಳು ಬೆಳೆದಂಗೆ ಬೆಳೀತಾರೆ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ದುಡ್ಡಿನ ರೂಪದಲ್ಲಾಗಲಿ, ಇದ್ರ ಶ್ರೀಮಂತಿಕೆ ರೂಪದಲ್ಲಾಗಲಿ, ಅಥವಾ ಅವರವರ ಟ್ಯಾಲೆಂಟ್ಗಳ ರೂಪದಲ್ಲಾಗಲಿ ಇನ್ನೂ ಹೆಚ್ಚಿಗೆ ಕೊಡ್ಬೋದು ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಸೊ ಆ ಅರ್ಥದಲ್ಲಿ ಡಾಲಿ ಧನಂಜಯ್ ಅವರು ಹೇಳಿರ್ತಾರೆ ಅಂತ ನನ್ನ ಅನಿಸಿಕೆ ಇದೆ. ಆಮೇಲೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಅವ್ರಿಗೂ ನಾನು ಪಾಯಿಂಟ್ ನೋಟ್ ಮಾಡಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅವರು ಒಂದು ಅರ್ಥದಲ್ಲಿ ಹೇಳಿದ್ದಾರೆ, ಅವ್ರು ಹೇಳಿದ್ರಲ್ಲೂ ತಪ್ಪಿಲ್ಲ, ಅವ್ರು ಹೇಳಿದ್ರಲ್ಲೂ ತುಂಬ ಸರಿಯಾಗಿದೆ ಉತ್ತರ. ಯಾಕೆಂದರೆ ಅರ್ಹತೆ ಇದ್ದವ್ರಿಗೆ ಅವಕಾಶ ಕೊಟ್ಟರೆ, ಅರ್ಹತೆ ಇರೋರಿಗೆ ಅವಕಾಶ ಕೊಟ್ಟರೆ ಬೆಳೆದೇ ಬೆಳೀತಾರೆ. ಆದರೆ ಇಲ್ಲಿ ಅರ್ಹತೆ ಅನ್ನೋದಕ್ಕಿಂತ ದುಡ್ಡಿರೋರಿಗೆ ಆರಾಮಾಗಿ ಅರ್ಹತೆ ಬರುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಯಾಕೆಂದರೆ ದುಡ್ಡಿದ್ರೆ ಅವಳ ನಂತರ ಟ್ಯಾಲೆಂಟ್ ಇದೆಯೋ ಬಿಟ್ಟಿದೆಯೋ ಸೆಕೆಂಡ್ರಿ. ಇವಾಗ ನೋಡ್ತಿರೋ ಪ್ರಕಾರ, ನನ್ನ ಪ್ರಕಾರ ನಾನು ಹೇಳ್ತಿರೋದು, ಯಾಕೆಂದರೆ ನಾನು ಸುಮಾರು ವರ್ಷಗಳಿಂದ ಒಂದು 2017ಇಂದ ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ತಾ ಇದ್ದೀನಿ, ಅಲ್ಲಿಂದ ಗ್ಯಾಂಗ್ ಆರ್ಟಿಸ್ಟಲ್ಲಿ ಹೋಗ್ತಾ ಇದ್ದೀನಿ. ಆದರೆ ಅವಕಾಶಗಳು ಮಾತ್ರ ಯಾವುದೇ ಕಾರಣಕ್ಕೂ ಸಿಗಲ್ಲ. ಅವಕಾಶಗಳು ಯಾವುದೇ ಕಾರಣಕ್ಕೂ ನಮ್ಮನ್ನು ಹುಡುಕೊಂಡು ಯಾವತ್ತೇ ಕಾರಣಕ್ಕೂ ಸಿಗಲ್ಲ. ಎಷ್ಟೇ ಟ್ಯಾಲೆಂಟ್ ಇರಲಿ, ಎಷ್ಟೇ ಇದು ಇರಲಿ, ಆದರೆ ಸೈಕಲ್ ಹೊಡಿತಾನೆ ಇರಬೇಕು. ಆದರೆ ಯಾವತ್ತು ನಮ್ಮ ಟೈಮು ಬರುತ್ತೋ, ಒಂದು ಅವಕಾಶ ಸಿಕ್ಕಾಗ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡಿ. ಒಳ್ಳೆ ರೀತಿಯಲ್ಲಿ ಅದನ್ನು ಉಪಯೋಗ ಪಡ್ಕೊಳ್ಳಿ. ಆವಾಗಲೇ ಮಾತ್ರ ಬಡವರ ಮಕ್ಕಳು ಬೆಳೆಯೋಕ್ಕೆ ಸಾಧ್ಯ ಆಗೋದು. ಆದರೆ ಬಡವರ ಮಕ್ಕಳಿಗೆ ಸುಲಭವಾಗಿ ಮಾತ್ರ, ಅಷ್ಟೊಂದು ಈಸಿಯಾಗಿ ಮಾತ್ರ ಯಾವುದೇ ಕಾರಣಕ್ಕೂ ಅವಕಾಶ ಸಿಗಲ್ಲ. ಇದು ನಾನು 100% ಮಾತ್ರ ಕೊಡಬಲ್ಲೆ. ಏಕೆಂದರೆ ರೀಸೆಂಟಾಗಿ ಗೆದ್ದಿರುವಂಥ ಬಿಗ್ ಬಾಸ್ನಲ್ಲಿ ಗೆದ್ದಿರುವಂಥ ಗಿಲ್ಲಿ ನಟರವ್ರದ್ದೇ ತಗೊಳ್ಳೋಣ. ಸೊ ಅವರು ಬಡವರು ಅಂತ ಅವರು ಇದುವರೆಗೂ ಎಲ್ಲೂ ಮೆನ್ಷನ್ ಮಾಡಿ ಹೇಳಿಲ್ಲ. ಆದರೆ ಅವ್ರ ಲೆವೆಲ್ ನೋಡಬೇಕಾದ್ರೆ 100% ಯಾರೂ ಕೂಡ ಬಡವ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಅವರು ಒಂದು ಲೆವೆಲಲ್ಲೇ ಇದ್ದಾರೆ, ಎಲ್ಲೂ ಕೂಡ ಅವ್ರು ಬರುವ ಅಂತಲೂ ಹೇಳ್ಕೊಂಡಿಲ್ಲ. ಪ್ಲಸ್ ಪಾಯಿಂಟ್ ಏನಂತಂದರೆ, ಇಲ್ಲಿ ನೋಡೋರ ಕಣ್ಣಿಗೆ, ಸೊ ನಾನು ಒಂದು ಬನಿಯನ್ ಹಾಕ್ಕೊಂಡು ಒಂದು ಚಡ್ಡಿ ಹಾಕ್ಕೊಂಡು ನಿಂತ್ಕೊಂಡ್ರೆ ಅದು ನೋಡೋರ ಕಣ್ಣಿಗೆ ಬಡವನ ಥರನೇ ಕಾಣಿಸುತ್ತೆ ಹೊರತು ಶ್ರೀಮಂತರ ಥರ ಕಾಣಿಸಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಇನ್ನೊಂದೇನಂತಂದರೆ, ಯಾವುದೇ ಮೀಡಿಯಾಗಳಲ್ಲಾಗಲಿ, ಯಾವುದೇ ಪ್ರೋಗ್ರಾಮ್ಗಳಲ್ಲಾಗಲಿ, ಯಾವುದೇ ಒಂದು ಡ್ಯಾನ್ಸ್ ಪ್ರೋಗ್ರಾಮು, ಸಿಂಗಿಂಗ್ ಪ್ರೋಗ್ರಾಮು, ಎನಿ ಒಂದು ಪ್ರೋಗ್ರಾಮ್ಗಳಲ್ಲಾಗಲಿ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ ತುಂಬ ಜನ. ಜಾಗೃತಿಯಿಂದ ಇರಿ. ನೀವೇನೋ ಅವ್ರು ಬಡವ, ಅವ್ನಿಗೆ ಸಪೋರ್ಟ್ ಮಾಡಬೇಕು, ಇವನು ಶ್ರೀಮಂತ, ಇವ್ನಿಗೆ ಇದು ಮಾಡಬೇಕು ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಯಾರು ಕೂಡ ನೀವು ಅವರವರ ಮನೆ ಹತ್ರ ಹೋಗಿ, ಅವರವರ ಇದ್ರ ಹತ್ರ ಹೋಗಿ ನೋಡಿಬಿಟ್ಟು ವೋಟ್ ಮಾಡಿ ಅವ್ರನ್ನ ವಿನ್ ಮಾಡಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಆದರೆ ಆ ಟಿ ವಿ ಚಾನಲ್ಗಳು ಕೂಡ ಇದೇ ರೀತಿ ನಿಮ್ಮನ್ನು ಮೋಸ ಮಾಡ್ತಾ ಇರ್ತಾರೆ. ಸೊ ನಾನು ಹೇಳುವ ಅರ್ಥ ಏನಂತಂದರೆ, ಬಡವ ಶ್ರೀಮಂತ ಅಂತ ಯಾವುದೇ ಕಾರಣಕ್ಕೂ ಭೇದ ಭಾವ ಮಾಡ್ಕೊಳ್ಬೇಡಿ. ನಿಮಗೆ ಇಷ್ಟ ಆಗೋ ವ್ಯಕ್ತಿ, ನಿಮ್ಗೆ ಪ್ರತಿಯೊಂದೂ ಹಕ್ಕು ಇರುತ್ತೆ. ನಿಮ್ಗೆ ಇಷ್ಟ ಆಗಿರೋ ವ್ಯಕ್ತಿಗೆ ನೀವು ವೋಟ್ ಮಾಡ್ಬೋದು. ಆಮೇಲೆ ಅರ್ಹತೆ ಇರೋರಿಗೆ ನೀವು ಅವಕಾಶ ಕೊಡಬೋದು. ಆಮೇಲೆ ಬಡವ್ರ ಮಕ್ಕಳನ್ನ ಬೆಳೆಸಬೇಕು ಅಂತ ಅನ್ನೋದು ನಿಮ್ಗೆ ಇದು ಇದ್ದರೆ, ಬಡವ್ರ ಮಕ್ಕಳನ್ನ ಬೆಳೆಸಲೇಬೇಕು ಅಂತ ಅಂದರೆ, ಸುಮಾರು ಜನ ಟ್ಯಾಲೆಂಟ್ ಇರೋರು ತುಂಬ ಜನ ಇದ್ದಾರೆ. ಕಣ್ಣು ಕಳ್ಕೊಂಡು ರಸ್ತೆ ಮೇಲೆ ಸಿಂಗಿಂಗ್ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. ಅಂಥ ಜನರನ್ನ ನೀವು ಯಾರೂ ಅವಕಾಶ ಕೊಡಲ್ಲ. ಆದರೆ ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ನೀವಾಗೆ ಹೇಗೆ ತೀರ್ಮಾನ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಬಡವ್ರ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅಷ್ಟೊಂದು ಸುಲಭವಾಗಿ ಚಾನ್ಸ್ ಯಾರೂ ಕೊಡಲ್ಲ. ಇದು 100% ನಾನು ಹೇಳುವಲ್ಲೇ. ಏಕೆಂದರೆ ನಾನು ನೋಡಿರುವಂಥ ತುಂಬ ನೋಡಿರುವಂಥ ಯಾರಾದರೂ ಒಬ್ಬ ಬಡವರ ಮುಖ ಹಾಕಿಕೊಂಡು ಅವರು ವಿನ್ ಆಗಿದ್ದಾರೆ ಅಂತಂದರೆ ಅವರು 100% ಬಡವ ಅಂತೂ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಸೊ ನಾನು ಹೇಳಿರುವಂಥ ಈ ವಿಷಯಗಳಲ್ಲಿ ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನಾನು ಹೇಳಿರುವಂಥ ಈ ವಿಷಯಗಳಲ್ಲಿ ನಿಮ್ಮ ಅನಿಸಿಕೆ ಏನು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಮ ಸಂತೋಷ್ ಎಸ್ ಕಲ್ಲಗರ್. ಸೊ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ.
ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.